ಹುಡುಗರು ಬಟ್ಟೆ ಒಗದಿಲ್ಲ 8 ದಿನ ಹಂಗೆ ಕಟ್ಟಿ ಇಟ್ಟಿವಿ. ಮತ್ತೆ ರೊಕ್ಕ 50 ರೂಪಾಯಿ ಕೊಟ್ಟು ನೀರು ಬಿಡಿಸ್ಕೊಂತೀವಿ ಆತವ. ಚಿನ್ನದ ನಾಡು ಅಂತ ಹೇಳ್ತಾರೆ ಇಲ್ಲಿ. ಇದು ಚಿನ್ನದ ನಾಡು ಅಲ್ಲ, ಇದು ನೀರಿಲ್ಲದ ನಾಡು, ಇದು ಏನು ಮೂಲಭೂತ ಸೌಕರ್ಯ ಇಲ್ಲದಂತ ನಾಡು ಅಂತ ನಾವು ಸಂಘಟನೆ ಮುಖಾಂತರ ಹೇಳಲಿಕ್ಕೆ ನಾವು ಬಯಸ್ತೀವಿ ಸರ್. ಇದು ಸ್ವತಂತ್ರ ಬರ್ಲಿಕ್ಕೆ ಮುಂಚೆಗೆ ಅಟ್ಟಿ ಯಾವ ತರ ಇತ್ತಂದ್ರೆ, ಏನು ಒಂದು ಇಲ್ಲಿನ ನೀರಿನ ವ್ಯವಸ್ಥೆ, ರಸ್ತೆ, ಚರಂಡಿ, ಇನ್ನಿತರ ಏನು ಮೂಲಭೂತ ಸೌಕರ್ಯ ಇದೆಯಲ್ಲ, ಅಲ್ಲಿಂದ ಏನಿತ್ತು ಅಲ್ಲಿಂದ ಇಲ್ಲಿವರೆಗೆ ಆದ್ರೂ ಏನು ಸ್ವತಂತ್ರ ಬಂದು 80 ವರ್ಷ ಆಯ್ತು. ಅವಾಗಿನ ಗೋಳಾಟ, ನೀರಿನ ಗೋಳಾಟ ಏನಿತ್ತು, ಈಗ ಆದ್ರೂ ಅದೇ ಗೋಳಾಟ ಇವತ್ತು ಜನರು ಅನುಭವಿಸಕತ್ತಾರೆ. ನಾವು ಸುಮಾರು ಈ ಒಂದು 5-6 ವರ್ಷದಿಂದನೇ ಈ ನೀರಿಗಾಗಿ ಸುಮಾರು ಸಲ ಇವತ್ತು ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ನಾವು ಮನವಿ ಪತ್ರ ಕೊಟ್ಟಿವಿ, ಅನಿರ್ದಿಷ್ಟ ಧರಣಿನೂ ಕೂಡ ಮಾಡಿವಿ. ಮತ್ತು ಇನ್ನಿತರ ಏನು ಮೂಲಭೂತ ಸೌಕರ್ಯದಲ್ಲಿ ಇವತ್ತು ಮಹಿಳೆಯರಿಗೆ ಶೌಚಾಲಯ ಇಲ್ಲ, ಇಲ್ಲಿ ಸರಿಯಾದ ಒಂದು ಶೌಚಾಲಯ ಇವತ್ತು ಅವು ಕಟ್ಟ್ಯಾರ, ಆದ್ರೆ ಅವು ಬಳಕೆ ಇಲ್ಲ. ಯಾಕಿಲ್ಲ ಅಂದ್ರೆ ಇಲ್ಲಿನ ಆಡಳಿತ ವ್ಯವಸ್ಥೆ ಹೆಂಗೈತಂದ್ರೆ ಬರೀ ಹೇಳಿಕೆಗೆ ಮಾತ್ರ ಇವತ್ತು ಆಡಳಿತ ಇವತ್ತು ತೋರ್ಗಾಣ್ತಾ ಇದೆ. ಇಲ್ಲಿನ ನಿವಾಸಿಗಳು ನಾವು ಮಧ್ಯದಲ್ಲಿ ಬಂದರೆ ಅವ್ರ ಗೋಳಾಟಗಳು ಸಾವಿರಾರು ಅದಾವ. ದಿನನಿತ್ಯ ನೀರಿಗಾಗಿ ಇವತ್ತು ಪರದಾಡ್ತಾ ಇದ್ದಾರೆ. ಅಂದರೆ ಇಲ್ಲಿನ ವ್ಯವಸ್ಥೆ ಹೆಂಗೈತೆ ಅಂದ್ರೆ, ಯಾರಿಗೆ ಪ್ರಭಾವ ವ್ಯಕ್ತಿಗಳಿದಾರೆ ಅವ್ರಿಗೆ ಮಾತ್ರ ನೀರು ಸಿಗುತ್ತೆ. ಅಂದರೆ ಬಡವರು, ಕೂಲಿಕಾರರು, ಇವತ್ತು ಇವೆಲ್ಲ ಜನರು ಇದಾರಲ್ಲ, ಇಂಥವ್ರಿಗೆ ಇವತ್ತು ನೀರಿನ ವ್ಯವಸ್ಥೆ ಇವತ್ತು ಕೊಡ್ಲಿಕ್ಕೆ ಇಲ್ಲ. ಅವರು ಸ್ಟೋರೇಜ್ ಮಾಡ್ಕೋಬೇಕು. ಅವರು ಒಂದು 3-4 ಬ್ಯಾರಲ್ ಸ್ಟೋರೇಜ್ ಮಾಡ್ಕೊಂತ ಕೇಸಿ ಎಲ್ಲಿವರೆಗೆ ಇಟ್ಕೋಬೇಕಂದ್ರೆ ಅದು ಹುಳ ಬಿದ್ದು ಸಾಯೋವರೆಗೆ, ಅಂದರೆ ಜನರಿಗೆ ಮಾರಕವಾದಂಥ ರೋಗಗಳು ತುತ್ತಾಗುವವರೆಗೆ ಅದು ಸ್ಟೋರೇಜ್ ಮಾಡುವಂಥ ಸ್ಥಿತಿಯಲ್ಲಿ ನಿರ್ಮಾಣವಾಗೈತೆ. ಇದು ಒಂದು ವಾರ್ಡ್ ಅಲ್ಲ, ಇದು ಕನಿಷ್ಠ 13 ವಾರ್ಡ್ನಲ್ಲಿ ಇವತ್ತು ಅಟ್ಟಿ ಪಟ್ಟಣ ಪಂಚಾಯಿತಿ ನಿರ್ಲಕ್ಷ್ಯ ವಹಿಸಿದೆ. ಆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳಿಗೆ ನಾವೇನು ದೂರು ಸಲ್ಲಿಸಿದರೆ ಅವ್ರು ಏನಂತಾರೆ, ಆಯ್ತು ರೀ, ನೀವೇನು ಮನಿ ಪತ್ರ ಕೊಟ್ಟಿರಲ್ಲ ಆ ಮನಿ ಪತ್ರ ಪ್ರಕಾರನೇ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಕೈ ಬಿಟ್ಟು ಮರುದಿನ ತಾವೇನು ಇವತ್ತು ಈ ಏರಿಯಾಕ ತಾವೇ ಬರೋದಿಲ್ಲ, ಮತ್ತೆ ಬರೋರನ್ನ ಸಮಿತಿಗೆ ಬಿಡೋದಿಲ್ಲ. ಇಲ್ಲಿನ ವ್ಯಕ್ತಿಗಳು ಆ ಥರ ಅವ್ರನ್ನ ಆಡಳಿತ ಹೆಂಗೆ ಮಾಡೈತೆ ಅಂದ್ರೆ, ಜಿಡ್ಡುಗಟ್ಟು ವ್ಯವಸ್ಥೆಯಲ್ಲಿ ಇವತ್ತು ಈ ಒಂದು ವ್ಯವಸ್ಥೆ ಜನರಿಗೆ ಮಾರಕವಾದಂಥ ಒಂದು ಏನು ಇವತ್ತು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಅವ್ರ ವಿರುದ್ಧ ನಾವು ಸುಮಾರು ಸಲ ಹೋರಾಟನ ಮಾಡಿ ಅವ್ರನ್ನ ಕಿತ್ತೊಗೆಯುವ ರೀತಿಯಲ್ಲಿ ನಾವು ಹೋರಾಟ ಮಾಡಿವಿ. ಅಂದರೆ ನೀವು ಇರಬಾರ್ದು, ನೀವಿದ್ರೆ ಇವತ್ತು ಈ ವ್ಯವಸ್ಥೆ ಇರೋದಿಲ್ಲ. ಅಂದರೆ ಇವತ್ತು ಸಾಕಾಗುವಷ್ಟು ಇವತ್ತು ರೋಷ್ ಹೋಗಿಬಿಟ್ರ ಈ ನೀರಿಗಾಗಿ. ಕನಿಷ್ಠಪ್ಪ ಅಂದ್ರೆ ಇಲ್ಲಿನ ಜನರು ಒಂದು ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ ದೂರದಿಂದ ಇವತ್ತು ತಾಯಂದ್ರು ತಾವೇ ಬರಿಗಾಲಿನಲ್ಲಿ ತಲೆ ಮೇಲೆ ಹೊತ್ಕೊಂಡು ಇವತ್ತು ನೀರು ತರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಅದು ಆಗಬಾರ್ದು. ಇಂಥ ಒಂದು ಪಟ್ಟಣದಲ್ಲಿ ನೀರಿನ ವ್ಯವಸ್ಥೆ ಇಲ್ಲಪ್ಪ ಅಂದ್ರೆ ಈ ಚಿನ್ನ ತೆಗೆಯುವಂಥ ಒಂದು ಏನು ದೊಡ್ಡ ಭಾರತದಲ್ಲಿ ದೊಡ್ಡ ಗಣಿ ಆಗೈತೆ. ಆ ಒಂದು ಪ್ರದೇಶದಲ್ಲಿ ಇವತ್ತು ನೀರಿನ ವ್ಯವಸ್ಥೆ ಮತ್ತು ಇನ್ನಿತರ ಮೂಲಭೂತ ವ್ಯವಸ್ಥೆ ಇಲ್ಲಪ್ಪ ಅಂದ್ರೆ ಯಾವ ಲೆಕ್ಕ? ಇವತ್ತು ದೊಡ್ಡ ದೊಡ್ಡ ಶಾಸಕರು ಮತ್ತೆ ಇನ್ನಿತರ ಸಂಸದರು ಅವರು ತಾವು ಚಿನ್ನದ ನಾಡು ಅಂತ ಹೇಳ್ತಾರೆ. ಇದು ಚಿನ್ನದ ನಾಡು ಅಲ್ಲ, ಇದು ನೀರಿಲ್ಲದ ನಾಡು, ಇದು ಏನು ಮೂಲಭೂತ ಸೌಕರ್ಯ ಇಲ್ಲದಂತ ನಾಡು ಅಂತ ನಾವು ಸಂಘಟನೆ ಮುಖಾಂತರ ಹೇಳಲಿಕ್ಕೆ ನಾವು ಬಯಸ್ತೀವಿ. ರೊಕ್ಕ ಕೊಟ್ಟು ದಿನನಿತ್ಯ ಇವತ್ತು ಖಾಸಗಿ ವಾಹನಗಳು ಮನೆ ಮುಂದೆ ಬಂದು ನಿಂದಿರ್ತಾವ. ಅವಕ್ಕೇನಪ್ಪ ಅಂದ್ರೆ ಒಂದು ಕೊಡಕ್ಕೆ 20 ರೂಪಾಯಿ. ಅಂದರೆ ಇವತ್ತು ಒಂದು ಕೊಡ ನೀರು ಸಾಲುತ್ತಾ ಇವತ್ತು ಒಂದು ಕುಟುಂಬಕ್ಕೆ? ಕನಿಷ್ಠಪ್ಪ ಅಂದ್ರೆ ಒಂದು 6-7 ಜನ ಇದ್ರಪ್ಪ ಅಂದ್ರೆ ಕನಿಷ್ಠ ಒಂದು 30-40 ಲೀಟ್ರ್ ಅವ್ರಿಗೆ ಬೇಕಾಗುತ್ತೆ. ಅಂದರೆ ದಿವಸ ಒಂದು 100 ರೂಪಾಯಿ ಅದಕ್ಕೆ ಕಾಯ್ದಿರಿಸ್ಬೇಕಾಗುತ್ತೆ. ಅಂದರೆ ತಿಂಗಳಿಗೆ ಇವತ್ತು 5,000 ರೂಪಾಯಿ ತೆಗೆದಿಟ್ರೆ ಅವ್ರ ಉಪಜೀವನಕ್ಕೆ ದುಡಿಯೋಕ್ಕೆ ಇವತ್ತು ಸೋರ್ಸ್ ಇಲ್ಲ. ಇಲ್ಲಿ ದುಡ್ಲಿಕ್ಕೆ ಏನು ಒಂದು ಕೆಲಸನೇ ಇಲ್ಲ. ಒಂದು ಕಂಪ್ನಿ ಬಿಟ್ಟರೆ ಬೇರೆ ಏನೇನೇನೇನಿಲ್ಲ ಇಲ್ಲಿ. ಹಿಂಗಾಗಿ ಇವತ್ತು ಜನರಿಗೆ ಇವತ್ತು ನೀರಿನ ಬಗ್ಗೆ ಬಹಳಷ್ಟು ಇವತ್ತು ಸಂಕಷ್ಟಗೀಡಾಗ್ಯಾರ. ಪರದಾಡುವಂಥ ವ್ಯವಸ್ಥೆ ಮಾಡಿದಂಥ ಆಡಳಿತಕ್ಕೆ ನಾವು ಧಿಕ್ಕಾರವನ್ನು ಹೇಳುತ್ತಾ, ಬಳಕೆಗೆ ನಿನ್ನೆ ಒಬ್ರು ನಮಗೆ ಮುದುಕರು ಹೇಳ್ತಿದ್ರು, 3 ದಿವಸದಿಂದ ನಾನು ಟಾಯ್ಲೆಟ್ ಮಾಡೀನಿ, ನಾನು ನೀರು ತೊಳ್ಕೊಳಕ್ಕೆ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ಒಂದು ಆಡಳಿತ ಐತೆ. ಯಾಕಂದರೆ ಇಂಥ ಒಂದು ಇವತ್ತು ಬಳಕೆಗೆ ಇವತ್ತು ಎಲ್ಲರಿಗೆ ನೀರಿನ ಅವಶ್ಯಕತೆ ಇತ್ತು. ಇವತ್ತು ಮಕ್ಕಳಿಂದ ಹಿಡಿದು ಮುದುವೆ ವಯಸ್ಸನ ಆದಂಥವರಿಗೆ ಬೇಕಾಗುತ್ತೆ. ಇವತ್ತು ಕೈ ತೊಳೆಯಕ್ಕೆ ನೀರು ಬೇಕು, ಮೈ ತೊಳೆಯಕ್ಕೆ ನೀರು ಬೇಕು, ಬಟ್ಟೆ ತೊಳೆಯಕ್ಕೆ ನೀರು ಬೇಕು. ಇವತ್ತು ಕುರಿ ಮರಿ ದನ ಕರ ಎಲ್ಲದಕ್ಕೂ ನೀರು ಬೇಕಾಗುತ್ತೆ. ಇಂಥ ಒಂದು ಸ್ಥಿತಿಯಲ್ಲಿ ಇವತ್ತು ಒಂದು ಕುಡಿ ನೀರಿಗೆ ಒಂದು 100 ರೂಪಾಯಿ ಖರ್ಚಾದ್ರೆ ಬಳಕೆ ನೀರಿಗೆ ಸುಮಾರು ಎಷ್ಟು ವ್ಯಯ ಮಾಡ್ಬೋದು ಇವತ್ತು ಇಲ್ಲಿನ ನಿವಾಸಿಗಳಂತ ನಾವು ಅರ್ಥ ಮಾಡಬೇಕಾಗುತ್ತೆ. ಈ ಒಂದು ವ್ಯವಸ್ಥೆ ಜನರಿಗೆ ಮಾರಕವಾದಂಥ ಒಂದು ಏನು ಇವತ್ತು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಅವ್ರ ವಿರುದ್ಧ ನಾವು ಸುಮಾರು ಸಲ ಹೋರಾಟನ ಮಾಡಿ ಅವ್ರನ್ನ ಕಿತ್ತೊಗೆಯುವ ರೀತಿಯಲ್ಲಿ ನಾವು ಹೋರಾಟ ಮಾಡಿವಿ. ಅಂದರೆ ನೀವು ಇರಬಾರ್ದು,
ನೀವಿದ್ರೆ ಇವತ್ತು ಈ ವ್ಯವಸ್ಥೆ ಇರೋದಿಲ್ಲ. ಅಂದರೆ ಇವತ್ತು ಸಾಕಾಗುವಷ್ಟು ಇವತ್ತು ರೋಷ್ ಹೋಗಿಬಿಟ್ರ ಈ ನೀರಿಗಾಗಿ. ಕನಿಷ್ಠಪ್ಪ ಅಂದ್ರೆ ಇಲ್ಲಿನ ಜನರು ಒಂದು ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ ದೂರದಿಂದ ಇವತ್ತು ತಾಯಂದ್ರು ತಾವೇ ಬರಿಗಾಲಿನಲ್ಲಿ ತಲೆ ಮೇಲೆ ಹೊತ್ಕೊಂಡು ಇವತ್ತು ನೀರು ತರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಅದು ಆಗಬಾರ್ದು. ಇಂಥ ಒಂದು ಪಟ್ಟಣದಲ್ಲಿ ನೀರಿನ ವ್ಯವಸ್ಥೆ ಇಲ್ಲಪ್ಪ ಅಂದ್ರೆ ಈ ಚಿನ್ನ ತೆಗೆಯುವಂಥ ಒಂದು ಏನೋ ದೊಡ್ಡ ಭಾರತದಲ್ಲಿ ದೊಡ್ಡ ಗಣಿ ಆಗೈತೆ. ಆ ಒಂದು ಪ್ರದೇಶದಲ್ಲಿ ಇವತ್ತು ನೀರಿನ ವ್ಯವಸ್ಥೆ ಮತ್ತು ಇನ್ನಿತರ ಮೂಲಭೂತ ವ್ಯವಸ್ಥೆ ಇಲ್ಲಪ್ಪ ಅಂದ್ರೆ ಯಾವ ಲೆಕ್ಕ? ಇವತ್ತು ದೊಡ್ಡ ಶಾಸಕರು ಮತ್ತೆ ಇನ್ನಿತರ ಸಂಸದರು ಅವರು ತಾವು ಚಿನ್ನದ ನಾಡು ಅಂತ ಹೇಳ್ತಾರೆ. ಇದು ಚಿನ್ನದ ನಾಡು ಅಲ್ಲ, ಇದು ನೀರಿಲ್ಲದ ನಾಡು, ಇದು ಏನು ಮೂಲಭೂತ ಸೌಕರ್ಯ ಇಲ್ಲದಂತ ನಾಡು ಅಂತ ನಾವು ಸಂಘಟನೆ ಮುಖಾಂತರ ಹೇಳಲಿಕ್ಕೆ ನಾವು ಬಯಸ್ತೀವಿ. ನಮ್ಮ ಏರಿಯಾದಲ್ಲಿ ಏನಿಲ್ಲ ಸರ್, ನೀರಿನ ಸಮಸ್ಯೆ ಸರ್, ಜಾಸ್ತಿ ಅಂದ್ರೆ ಜಾಸ್ತಿ ನೀರಿನ ಸಮಸ್ಯೆ. ಟೈಮಿಗೆ ನೀರು ಬಿಡಲ್ಲ ಸರ್, ವರ್ಷಾನುಗಟ್ಲೆನೂ ಬಿಡಲ್ಲ, ಮತ್ತೆ 4 ತಿಂಗಳು 5 ತಿಂಗಳಕ್ಕೊಮ್ಮೆನೂ ಬಿಡಲ್ಲ. ಎಲ್ಲ ಥರದ ಈ ಪರಿಸರನೇ ಎಲ್ಲಕ್ಕಿಂತ ಜಾಸ್ತಿ ಅಂದ್ರೆ ನೀರಿಂದು ಸರ್. ನೀರು ಬರೋ ಕಾರಣಕ್ಕೆ ನಾವು ದಿನಾಲು ದುಡ್ಡು ಕೊಟ್ಟು ನಾವು ಖರೀದಿ ಮಾಡ್ಕೊಂಡು ಕುಡಿಬೇಕು ಸರ್. ಬಳಸೋ ನೀರನ್ನು ದುಡ್ಡು ಕೊಟ್ಟು ತಗೋಬೇಕು, ಕುಡಿಯೋ ನೀರನ್ನ ದುಡ್ಡು ಕೊಟ್ಟು ತಗೋಬೇಕು. ಈಗ ದುಡ್ಡು ಇದ್ದವ್ರು ದುಡ್ಡು ಕೊಟ್ಟು ತಗೋಬೇಕು ಸರ್. ದುಡ್ಡು ಇರ್ಲಾರ್ದವರು ಬಡ ಜನ, ಕೂಲಿ ಜನ ಎಲ್ಲರೂ ಇದ್ದಾರೆ ಸರ್. ಅವ್ರು ಎಲ್ಲಿ ದುಡ್ಡು ತರಬೇಕು ಸರ್. ಒಟ್ಟಿಗೆ ಒಂದ್ಸಲ ಊಟ ಮಾಡ್ಬೇಕಂದ್ರೆ ಒಬ್ಬರಿಗೆ ಮಿನಿಮಮ್ 100 ರೂಪೀಸ್ ಬೇಕು ಸರ್. ಒಟ್ಟಿಗೆ ಒಂದ್ಸಲ ಊಟ ಮಾಡೋಕೆ. ಇಲ್ಲಿ ನಾವು ದಿನಾಲು ನೀರು ಖರೀದಿ ಮಾಡೋದು ಮಿನಿಮಮ್ ತಿಂಗಳಿಗೆ 5,000 6,000 ನೀರಿಗೆ ಹೋಗ್ತದೆ ಸರ್. ಮನೆ ಬಾಡಿಗೆ ಎಷ್ಟು ಇಲ್ಲ ಅಷ್ಟೇ ನೀರಿಗೆ ಖರ್ಚು ಮಾಡ್ಬೇಕು ಸರ್ ನಾವು. ಇದು ಯಾವ ನ್ಯಾಯ ಸರ್ ಇದು? ಅದ್ರ ಸಲಿಗೆ ಸರ್ ಇಲ್ಲಿ ಎಷ್ಟು ಆದಷ್ಟು ಜಲ್ದಿ ಇಲ್ಲಿ ನೀರಿನ ವ್ಯವಸ್ಥೆ ಮಾಡಬೇಕು ಸರ್. ಮತ್ತು ಇಲ್ಲಿ ಇರೋರು ಸರ್ ಏನು ನಮಗೆ ರೆಸ್ಪಾನ್ಸ್ ಮಾಡಲ್ಲ. ನಾವು ಪ್ರಾಬ್ಲಮ್ ಹೇಳಿದ್ರೆ ನಮಗೆ ಸುಮ್ಮನೆ ಕುಂದಿಸಿ ಬಿಡ್ತಾರೆ ಸರ್. ಅದ್ರ ಸಲುವಾಗಿ ನಾವು ಸುಮ್ಮನೆ ಕುಂತು ಒಂಥರ ಮೂಕದಂಗೆ ಮಾಡಿಬಿಟ್ಟಾರ. ನಮ್ಗೆ ನ್ಯಾಯ ಸಿಗ್ಬೇಕಂದ್ರೆ ನಾವು ಬಾಯಿ ತೆರಿಬೇಕು. ಈಗ ಬಾಯಿ ತೆರೆಯೋ ಸಮಯ ಬಂದಿದೆ ಸರ್, ಬಾಯಿ ತೆರೆಯ ಕುಂತೀವಿ. ನಮ್ಗೆ ಯಾರ್ದು ಅಂಜಿಕಿಲ್ಲ ಸರ್. ನಾವು ಸತ್ಯವಾಗಿ ನಿಂತೀವಿ, ಸತ್ಯ ಕೆಲಸ ಮಾಡ್ತೀವಿ. ನಮ್ಮ ಮನೆಗೆ ನೀರು ಬೇಕು. ಯಾರ ಮನೆಯಲ್ಲಿ ನಳ ಇಲ್ಲ, ನಳ ಹಾಕ್ಸ್ಬೇಕು. ಇಲ್ಲ ಅಂದ್ರೆ ಮತ್ತೆ ಪಟ್ಟಣ ಪಂಚಾಯತನ ನಳ ಹಾಕ್ಸತಾನ ನೀರು ಬಿಡತಾನ ನಾವು ಅಲ್ಲೇ ಧರಣಿ ಮಾಡ್ತೀವಿ, ಅಲ್ಲೇ ಕೊಡ್ತೀವಿ ಸರ್. ಮುಂದೆ ಏನಾಗ್ತೈತಿ ಅದ ನೋಡ್ಕೊಂತೀವಿ ಸರ್. MLA ದವರು ಒಂದಿನ ಬರ್ತಾರೆ ಸರ್, ನೋಡ್ಕೊಂತಾರ ಹೋಗ್ತಾರ. ಅವ್ರು ಮಂದಿಗೆ ಅವರಿಗೆ ಹ್ಯಾಂಡ್ ಚೆಕ್ ಮಾಡಕ್ಕೆ ಅದ್ರ ಸಲಗೆ ನೀರಿರಲ್ಲ, ಟೈಮ್ ಇರಲ್ಲ ಸರ್. ನಮ್ಮಂಥವ್ರು ಬಡವರಿಗೆ ಅವ್ರು ಟೈಮ್ ತೆಗೆದು ಬಂದು ನಮ್ಮ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಮಾಡ್ತಾರೆ ಸರ್ ಅವರು. MLA ಅವ್ರದ್ದು ಹೇಳೋದು ಅವಶ್ಯಕತೆ ಇಲ್ಲ ಸರ್. ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ ಅವ್ರು ಎಷ್ಟು ಬ್ಯುಸಿ ಇರ್ತಾರಂತ. ಅವ್ರಿಗೆ ಹೆಂಗ ತಮ್ಮಂಥವ್ರು ಈಕ್ವಲ್ ಇರೋರಿಗೆ ಅಷ್ಟೇ ನೋಡ್ತಾರೆ ಸರ್. ಬಡ ಜನಗೆ ಯಾರು ನೋಡಲ್ಲ ಸರ್. ಬಡ ಜನಗೆ ನೋಡೋರು ನಮ್ಮದು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೋಬೇಕಂತ ಅದ್ರ ಸಲಗೆ ನಾವು ಈಗ ಹೋರಾಟ ಮಾಡಕ್ಕೆ ಬಂದೀವಿ ಸರ್. ಸರ್ ಕ್ಯಾಂಪ್ ಏರಿಯಲ್ಲಿ ಮಿನಿಮಮ್ ಈಗ ಸರ್ ಕ್ಯಾಂಪ್ ಏರಿಯಲ್ಲಿ ಹೆಂಗಾಗಿಬಿಟ್ಟೈತಿ ಸರ್, ಅದು ನದಿ ಹೋಗೋದು ಕಾರಣಕ್ಕೆ ಅಲ್ಲಿನೂ ಒಂದು ದಿನಕ್ಕೆ ಒಂದೇ ಸಲ ಬಿಡಾಕುಂತ ಸರ್. ಅಲ್ಲಿನ ಈ ಅಟ್ಟೆಯಲ್ಲಿ ಸರ್ ಬಾವಿ ಇಲ್ಲ, ಬೋರ್ ಇಲ್ಲ, ಏನಿಲ್ಲ ಸರ್. ಕ್ಯಾಂಪ್ ಏರಿಯಲ್ಲಿ ನೀರು ಬಂದಾಗ ಹೋಗ್ಬೇಕು. ಅಲ್ಲಿನೂ ಒಂದೇ ಸಲ 6 ಗಂಟೆಲಿ ಸಹ ಪೋಣೆ 7 ತನಕ ಬಿಡ್ತಾರೆ ಸರ್. ಆ ಜನ ತಾವು ತುಂಬ್ಕೊಳ್ಳೋಕೆ ಸಾಕಾಗ್ತದೆ. ಕ್ಯಾಂಪ್ ಜನಕ್ಕೆ ಒಂದಿನದಾಗ 2 ಸಲ ಜಳಕ ಮಾಡೋದು ಅವ್ರ ಸ್ಟ್ಯಾಂಡರ್ಡ್ ಇರೋದು ಅಷ್ಟೇ ಬೇಕು ಸರ್. ಈಗ ನಾವು ಹೋದ್ರೂ 1 ಕೊಡ ಬಿಡ್ತಾರೆ, 2 ಕೊಡ ಬಿಡ್ತಾರೆ. ನಾವು ಬರ್ರಿ ನಾವು ನೀರಿಲ್ಲ ಅಂದರೆ ನೀವು ತುಂಬ್ಕೊಂಡು ಹೋಗ್ರಿ ಅಂತ ಯಾರು ಹೇಳಲ್ಲ ಸರ್. ತಮ್ಮ ಹೊಟ್ಟಿ ಫಸ್ಟ್ ತುಂಬ್ಕೊಂತಾರೆ, ಆಮ್ಯಾಗ ಬೇರೆಯವ್ರಿಗೆ ಹೊಟ್ಟಿ ತುಂಬಿಸ್ತಾರೆ ಸರ್. 5 ದಿನಕ್ಕೆ ಸರ್ ನಾವು ರೆಗ್ಯುಲರ್ ತುಂಬಿಯ ಹರ್ಕೊಂಡು ಹೋಗಂಗೆ ಬಿಡ ಅಂತ ಹೇಳಲ್ಲ ಸರ್. ಮಿನಿಮಮ್ ನೀರು ಎಲ್ಲ ಇಲ್ಲ ಅಂದ್ರೂ ನಡೀತಿತ್ತು ಸರ್. ಮನೆಯಾಗ ಒಂದ್ಸಲ ಊಟ ಇಲ್ಲ ಅಂದ್ರೂ ನಾವು ಹಸ್ಕೊಂಡಿರ್ಬೋದು. ಅಂದ್ರೆ ನೀರಿಲ್ಲ ಅಂದ್ರೆ ಯಾವ್ದು ಕೆಲಸ ಆಗಲ್ಲ ಸರ್. ಅದ್ರ ಸಲುವಾಗಿ ನೀರು ಕಂಡೀಷನ್ ನೀರು ಜರೂರಿ ಅಂದ್ರೆ ಜರೂರಿ. ಹೆಂಗೆ ಜೀವನ ಮಾಡಕತ್ತಾರ ಬಡವ್ರಿಗೆ ಅಷ್ಟೊಂದು ಕಾಲ್ದಾಗ ತುಳಿತಾರ ಇವರು. ಬಡವ್ರ ಕಷ್ಟ ನೋಡ್ಕೋಬೇಕು ಬಂದು ಆದವರು ನೋಡ್ಕೊಂಡು ಏನು ಪ್ರಾಬ್ಲಮ್ ಐತಿ ಏನಿಲ್ಲ. ಈ ಕೈಗೆ ನಾವು ರೆಡಿ ಮಾಡಿದ್ರೆ ಈ ಥರ ಬೇಡಮ್ಮ ನಾವು ಮಾಡ್ತೀವಲ್ಲ ಅಂತಂದ್ರೆ ಇದು ಏನ್ರಿ ಕತೆ ಇವ್ರದ್ದು? ಬೇರೆ ಮನೆ ಹೋಗಿ ಕೇಳ್ತೀರಿ 2 ಕೊಡ 3 ಕೊಡ ನೀರು ಕೊಡ್ರಿ ಅಂತ. ಮೋಟ್ರ್ ಇದ್ದವ್ರು ಒಂದು 50 ರೂಪಾಯಿ ಕೊಡ್ತಾರ, ಒಂದು ದಾರ ತುಂಬಿಸ್ಕೊಂತೀವಿ. ದಿನ ಅವ್ರು ಕೊಡ್ತಾರ? ನಿಮ್ದು ಇದೇ ಆಯ್ತಮ್ಮ ಕತೆ ಅಂತ ಬೈತಾರ ಅವರು. ಈ ಥರ ಪ್ರಾಬ್ಲಮ್ ಆಗತ್ತೀರಿ. ಎಲ್ಲಿ ನೋಡಿದ್ರೆ ಬಡವ್ರಿಗೆ ಕಾಲಲ್ಲಿ ತೊಳೆಯೋದೆ ಅಷ್ಟೇ. ಈ ಟ್ಯಾಕ್ಸಿ ಎಂಪ್ಲಾಯ್ಸ್ ಅಲ್ಲಿ ಅಂದ್ರೆ ಫುಲ್ ಇದು ಬಡವ್ರಿಗೆ ಅಂದ್ರೆ ಕಾಲಲ್ಲೇ ತೊಳೆಯೋದು. ಎಷ್ಟು ವರ್ಷ ಆಯ್ತು ಈ ಸಮಸ್ಯೆ? ಈಗ 1 ವರ್ಷ ಮೇಲೆ ಆಗಿತ್ತೀರಿ. ಹಿಂಗೆ ಒಂದು 4 ದಿವಸ ಬಿಡ್ತಾರ, ಆಯ್ತು ಹಂಗೆ ಮಾಡ್ತಾರೆ. ಒಂದು 4 ದಿವಸ ಬಿಡ್ತಾರ, ಹಂಗೆ ಮಾಡ್ತಾರೆ.
ಈಗ ನಮಗೆ ಕೇಳೋಕೆ ಇದಿಲ್ಲ ಅಲ್ರಿ. ಮತ್ತೆ ಇಲ್ಲಿ ಮೆಂಬರ್ಗಳಿಗೆ ಕೇಳಬೇಕಲ್ಲ ಮೇಡಮ್, ನೀವು ಅವರು ಕೂಡ ಇರ್ತಾರಲ್ಲ. ಹೇಳ್ತಾರ ಹೋಗಿ ಮಾಡ್ತೀವಮ್ಮ, ಮೋಟ್ರ್ ಕೆಟ್ಟೋಗಿತ್ತು, ಅದು ಕೆಟ್ಟೋಗಿತ್ತು, ಮಾಡ್ತೀವಮ್ಮ, ಕಳಿಸ್ತೀವಮ್ಮ, ನೀರು ಇದು ಮಾಡಿ ಚಾಲು ಮಾಡ್ತೀವಮ್ಮ, ಏನು ಟೆನ್ಷನ್ ತೊಗೋಬೇಡ್ರಿ ಅಂತ ಹಿಂಗೆ ಹೇಳಿ ಇದು ಮಾಡಿ ಹೋಗ್ತಾರ. ಇದು ಇಷ್ಟೇ, 10 ದಿವಸ ಆದ್ರೆ ಇಷ್ಟೇ, 15 ದಿವಸ ಆದ್ರೆ ಇಷ್ಟೇ. ಈಗ ರೊಕ್ಕ ಕೊಟ್ಟು ನೀವು ನೀರು ಖರೀದಿ ಮಾಡ್ತಾರಲ್ಲ, ಎಷ್ಟು ಖರ್ಚಾಗುತ್ತೆ ಮೇಡಮ್ ತಿಂಗಳ ಒಂದು 3,000 ಖರ್ಚಾಗ್ತೈತ್ರಿ. 3,000. 50 ರೂಪಾಯಿ ಡೈಲಿ ಅಂದ್ರೆ ಎಷ್ಟಾಯ್ತು ನೋಡ್ರಿ. ಕೇಳಿದ್ರೆ ನೀರು ಏರಿಸಲ್ಲ, ನೀರು ಬಂದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಬಿಡು, ಇವು ರಂಜಾನ್ ತಿಂಗಳದಾಗ ಬಿಟ್ಟದ್ದು ಇನ್ನೂ ಬಿಟ್ಟಿಲ್ಲ. ದಿನ ಬೆಳಗ್ಗೆ ಹೆಂಗೆ ಮಾಡ್ತೀರಿ? ದಿನ ಬೆಳಗ್ಗೆ ಕ್ಯಾಂಪ್ ಏರಿಯಾದಾಗ ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲ ಹಂಗೆ ಅಡ್ಜಸ್ಟ್ ಮಾಡ್ಕೊಂತೀವಿ. ಅಡ್ಜಸ್ಟ್ ಅಂದ್ರೆ ಹೆಂಗೆ, ಯಾವ ರೀತಿ? ಪಕ್ಕದ ಮನೆಯವ್ರು ಯಾರು ಅವ್ರು ಕೊಡ್ತೇವೆ. ಪಕ್ಕದ ಮನೆಯವ್ರು ಮತ್ತೆ ಅವ್ರು ಹೆಂಗೆ? ಅವರು ಮತ್ತೆ ಹೆಂಗೆ ಅವ್ರೇನು ಬೋರ್ಗಿರ್ ಹಾಕಿರ್ತಾರೆ? ಬೋರ್ ಹಾಕಿರ್ತಾರೆ. ಅವ್ರು ಹೆಂಗೆ ನೀವು ದುಡ್ಡು ಕೊಡ್ಬೇಕಾ ಏನು? ಹಂಗೆ ಪರಿಚಯದ ಮೇಲೆ ಸ್ವಲ್ಪ ಒಂದೆರಡು ಕೊಡ ಬಿಡಂದ್ರೆ ಬಿಡ್ತಾರೆ. ಗಾಡಿ ಕೂಡ ನಡೆಯುತ್ತಾ? ಹಂಗೆ ನಮ್ಗೆ ಎಷ್ಟು ಬೇಕಷ್ಟು ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ತೀವಿ. ಕುಡಿಯೋ ನೀರು ಅಂದ್ರೆ ಇಲ್ಲ ಕುಡಿಯೋ ನೀರು 3 ತಿಂಗಳ ರಂಜಾನ್ ತಿಂಗಳ ಬಿಟ್ಟದ. ಕೇಳಿದ್ರೆ ಇಲ್ಲ ಏರ್ಸಲ್ರಿ, ನೀರು ಏರ್ಸಲ್ಲ, ಕರೆಂಟ್ ಸಮಸ್ಯೆ ಅಲ್ಲಿಂದ ಬಂದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಗೆ ಕ್ಯಾಂಪಲ್ಲಿ ಹೋಗ್ತಾರೆ? 1 ಕಿಲೋಮೀಟರ್ ಆಗುತ್ತೆ. ಮತ್ತೆ ಹೆಂಗಿದೆ ಮೇಲೆ? 1 ಕಿಲೋಮೀಟರ್ ಆಗುತ್ತಾ, ಸ್ವಲ್ಪ ಲೇಟಾಗಿ ಹೋದ್ರೆ ನೀರು ಸಿಗಲ್ಲ. ಮತ್ತೆ 9 ಗಂಟೆ ಮೇಲೆ ಹೋದ್ರೆ ಅಲ್ಲಿಂದ ಸಿಗಲ್ಲ. ಹೇಗೆ? ಅಲ್ಲಿ ಬಂದ್ ಮಾಡಿಬಿಡ್ತಾರೆ. 8:30, 8:15 ಬಂದ್ ಮಾಡಿ. ಮತ್ತೆ ಚಿನ್ನದ ನಾಡು ಅಂತಾರಲ್ಲ ಸರ್, ಚಿನ್ನದ ನಾಡು ಬರೀ ಚಿನ್ನ ಸಿಗುತ್ತೆ, ನೀರು ಸಿಗಲ್ಲ. ಚಿನ್ನ ಸಿಗುತ್ತೆ, ನೀರಿಲ್ಲ. ಮತ್ತೆ ಕ್ಯಾಂಪ್ ಏರಿಯಾದವ್ರಿಗೆ? ಕ್ಯಾಂಪ್ ಅವ್ರಿಗೆ ಎಂಪ್ಲಾಯ್ಸ್ ಇರ್ತಾರೆ, ಬಿಡ್ತಾರೆ ಅವ್ರು. ಈ ಕಡೆಯವ್ರಿಗಿಲ್ಲ ಇಲ್ಲ. ಹಾಗೆ ಮತ್ತೆ ಇಲ್ಲಿ ಎಲೆಕ್ಷನ್ ಅವ್ರು ನಡೆದಾಗ MLA ಅವ್ರಿಗೆ ಹೇಳ್ಬೋದಿತ್ತಲ್ಲ ಸರ್, ನೀವು ಇಲ್ಲಿನ ಮೆಂಬರ್ಗಳಿಗೆ ಹೇಳ್ಬೋದಿತ್ತಲ್ಲ? ಮೆಂಬರ್ಗೆ ಯಾರು ಬಂದೆಲ್ಲ ನೋಡಿಲ್ಲ, ಯಾರು ಕೇಳೋದು ಕೇರ್ ಮಾಡೋದು. ಮತ್ತು ಅವ್ರ ಮನೇಲಿ ಹೆಂಗೆ ನೀರಿಂದ? ಅವರೆಲ್ಲ ಬೋರೆಲ್ಲ ಹಾಕಂತಾರ? ಇವಾಗ ಫಿಲ್ಟರ್ ಎಲ್ಲ ಬರ್ತಲ್ರಿ, ಬೋರ್ ಇರ್ತಾರೆ. ಉಪ್ಪು ನೀರಿಗೆ ಬೋರ್ ಇರ್ತಾವ್ರಿ. ಕುಡಿ ನೀರಿಂದ ತುಂಬಾ ಸಮಸ್ಯೆ. ಕುಡಿಯೋ ನೀರು ಸಮಸ್ಯೆ. ಕುಡಿ ನೀರು ಇಲ್ಲ ಬಿಡೋದೇ ಇಲ್ಲ. ಬಾತ್ರೂಮ್ ಇಲ್ಲ, ಏನಿಲ್ಲ. ಇಲ್ಲಿ ಒಬ್ಬರನ್ನ ಕಿವಾಗ ಹಾಕ್ತೇವೆ. ಮನೆಗೆ ನೀರಿಲ್ಲ, ಏನು ಮಾಡ್ಬೇಕು? ಬಟ್ಟೆ ಒಗ್ಯಾಕಿಲ್ಲ, ಮುಸ್ರು ಏನು ಮಾಡ್ಬೇಕು? ಕುಡಿಯಾಕೂ ಇಲ್ರಿ ಸರ್. ಯಾರು ತರೋರಿಲ್ಲ, ಗಂಡು ಮಕ್ಕಳು ಅಂತ ತರೋಲ್ರಿ, ಹೆಣ್ಣು ಮಕ್ಕಳು ಎಲ್ಲಿಂತ ಹೋಗ್ಬೇಕು? ಏನು ಮಾಡ್ಬೇಕ್ರಿ ಸರ್? ನೀರಿಲ್ಲ, ಭಾಳ ಕಷ್ಟದಾಗಿದ್ದೀವಿ. ಒಬ್ಬರನ್ನ ನೀವು ಬಂದಿರ ಅಂದ್ರೆ ನಮಗೆ ಬೈತಾರ್ರಿ, ನಾವು ಬರ್ತಿದ್ವಿ, ನೀವು ಯಾಕೆ ಬಂದ್ರಿ ಅಂತಾರೆ. ಏನು ಮಾಡ್ತೀರಿ? ಒಬ್ಬರನ್ನ ಇಲ್ಲ ಬರಕ. ಮತ್ತೆ ನೀರಿಗೆ ತುಂಬ್ಕೊಂತೀವಿ ಸರ್, ರೊಕ್ಕ ಕೊಟ್ಟ ದುಡ್ಡು ಕೊಟ್ಟ ತುಂಬ್ಕೊಂತೀವಿ. ಮನೆ ಪಕ್ಕದವ್ರ ಬೋರ್ ಇದ್ದವ್ರ ಬಲ್ಲಿ ಬಿಡಿಸ್ಕೊಂತೀರಿ. ಅವ್ರನ್ನ ಆ ಕಡೆ ಬಿಡ್ತಾರೆ, ಸಾಕಮ್ಮ ಅಂತಾರ್ರಿ. ಮತ್ತೆ ಏನ್ ಮಾಡೋದು? ಬಚ್ಲಿಕ್ಕೆ 2-3 ಕಾಲ್ ಮಾಡಾಗೆ ಹೋಗ್ತಾವ್ರಿ. ಉಳ್ಕಿದ್ದು ಏನ್ ಮಾಡ್ಬೇಕು ಸರ್? ಮತ್ತೆ ಅವ್ರು ಬಿಟ್ಟರೆ ಎಲ್ಲಿ ಹೋಗ್ತಾರ್ತೀರ ನೀರು? ಎಲ್ಲಂದ್ರೆ ರೋಡಿಗೆ ಅಲ್ಲಿ ಬೋರ್ ಹಾಕಿರಿ, ಅಲ್ಲಿ ಹೋಗ್ತೀವಿ. ಅದು ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿ ಕ್ವಾಟಕ್ರಾಸಿಗೆ ಹೋಗ್ತೀವಿ ಸರ್. 1 ಕಿಲೋಮೀಟರ್ ಆಗುತ್ತಾ? ಆತ್ರಿ. ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಇದೆ ನಿಮಗೆ? 15 ವರ್ಷ ಆಯ್ತ್ರಿ ಸರ್ ಸಮಸ್ಯೆ. ಎಷ್ಟು ದಿನ ಆಯ್ತು? ಅದನ್ನ 1 ತಿಂಗಳಾಯ್ತು, ನೀರಿಲ್ಲ, ಏನಿಲ್ಲ. ಏನು ಮಾಡ್ಬೇಕು? ಹುಡುಗರು ಬಟ್ಟೆ ಒಗದಿಲ್ಲ, 8 ದಿನ ಹಂಗೆ ಕಟ್ಟಿ ಇಟ್ಟಿವಿ. ಮತ್ತು ರೊಕ್ಕ 50 ರೂಪಾಯಿ ಕೊಟ್ಟು ನೀರು ಬಿಡಿಸ್ಕೊಂತೀವಿ, ಆತವ. ಈಗ ನಾ ಕೊಡೋ ನಮ್ಮ ಮೊನ್ನೆ ಬಾಜು ಇದ್ದವ್ರು ಕೊಡ್ತಾರೆ, 1 ದಿವ್ಸ ಕೊಡ್ತಾರೆ, 2 ದಿವಸ ಮತ್ತೆ ಯಾಕೆ ಬಂದೇವ ನೀವು ಊಟಕ್ಕೆ? ನೀರು ಕೊಡ್ತಾರೆ, 1 ರೊಟ್ಟಿ ಕೊಡ್ತಾರೆ, ನೀರು ಬೇಡವ ಅಂತಾರೆ. ಪಾಪ ಅವ್ರು ಏನು ಮಾಡ್ಬೇಕು? ನೀರಿಲ್ಲಾರ್ದವ್ರು ನಮ್ಮಂಥವ್ರು. 1-2 ಚರಿಗೆ ಕೊಡ್ತೇವೆ, ಬರಬೇಡವ, ಆಮೇಲೆ ಹೋಗು ನಿಮ್ಮ ಮನೆಗೆ ತುಂಬ್ಕೊಂಬ ಇಲ್ಲೇನ ಅಂತಾರೆ. ನಾವು 5 ಮಂದಿ ಹುಡುಗರು ಅದ ರೀ, ಜಳಕ ಇಲ್ಲ, ಮೈ ನೀರಿಲ್ಲ. ಎಷ್ಟು ದಿನಕ್ಕೆ ನೀರು ಬರ್ತಿದ್ಲು ಮೊದ್ಲ? 1 ತಿಂಗಳ ಆಯ್ತು. ಈಗ ಹಬ್ಬ ರಂಜಾನಕ್ಕೆ ಬಿಟ್ಟಿದ್ದು ನೀರು ಮತ್ತೆ ಕುಡಿಯಕ ನೀರಿಲ್ಲ. ಅಂದ್ರೆ 3 ತಿಂಗಳು ಆಯ್ತಾ? ಮತ್ತೆ 5 ಹುಡುಗರು 7 ಮಂದಿ ನಾವೇ ಆದೀವ್ರಿ. ಮತ್ತೆ ಜಕ ಮಾಡಾಕ ನೀರು ಕುಡಿಯಾಕ ರೊಕ್ಕ ಎಲ್ಲಿಂದ ತರಮ್ರಿ? ನೀರ್ ತರಕ ಎಲ್ಲಿ ಹೋಗ್ತೀರಿ ಮತ್ತೆ ಹೆಂಗಿರಿ ನೀವು? ಮತ್ತೆ ಅಲ್ಲಿ ಇಲ್ಲೇ 1-2 ಕಡೆ ಸಿಗ್ತೀವಿ. ಬಂದಲ್ಲೇ ಮೋಟ್ರ್ ಹಚ್ಚಿದಾರ, ಅವ್ರು 1-2 ಕೊಡ ಬಿಡ್ತಾರ, ಆಯ್ತು ಅಷ್ಟೇ ಮಾಡ್ತೀವಿ. ರೊಕ್ಕ ಕೊಡ್ತಾ ಒಂದ್ ಸ್ವಲ್ಪ ತಗೊಂತೀವಿ. ಎಲ್ಲಿ? ಇಲ್ಲೇ ಬೋರಿಗೆ. ಯಾರ ಮನೆಯಲ್ಲಿ ಬೋರ್ ಇರುತ್ತೆ ಆ ಮನೆಯಲ್ಲಿ ಅವ್ರಿಗೆ ಎಷ್ಟು ಕೊಡ್ತೀರಾ? 1 ಬ್ಯಾರಲ್ಗೆ 50 ರೂಪಾಯಿ ಕೊಡ್ತೀವಿ. ಮತ್ತೇನ್ ಮಾಡ್ಬೇಕು? ನೀರಿಲ್ಲ ಕೊಡ್ರವ ಅಂತ ಸುಮ್ನೆ ಯಾರು ಕೊಡ್ತಾರ್ರಿ? ಕರೆಂಟ್ ಬಿಲ್ ಅವರು ಪಾಪ ಅಲ್ಲ, ಕರೆಂಟ್ ಬಿಲ್ ಬೇಕು, ಅವ್ರಿಗೂ ಕಟ್ತಾರಿಲ್ಲ. ಸುಮ್ನೆ ಯಾರು ಕೊಡ್ತಾರ? ನೀರಿಲ್ಲ ಅಂದ್ರೆ ಕೊಡ್ತಾರ. ತಿಂಗಳ ಎಷ್ಟು ರೂಪಾಯಿ ಖರ್ಚಾಗುತ್ತೆ ನಿಮ್ಗೆ? ಓದ್ತಿ 2,000-3,000. 2-3 ಸಾವಿರ ನೀರಿಗೆ ಹೋಗ್ತಾವ. ನೀರಿಗೆ ಕಟ್ಟಿ ಊಟ ಏನ್ ಮಾಡ್ಬೇಕ್ರಿ? ಸಣ್ಣ ಪುಟ್ಟ ಕಾರ್ಯಕ್ರಮ ಇದ್ರೆ ಹೆಂಗ್ ಮಾಡ್ತೀರ ನೀವು? ಮತ್ತೆ ಏನ್ ಮಾಡ್ಬೇಕು? ಅಲ್ಲಿ ಇಲ್ಲೇ ಜೋಡಿಸ್ಬೇಕು, ರೊಕ್ಕ ಕೊಟ್ಟು ಮಾಡ್ಬೇಕು. ಈಗಿನ ಕಾಲದಾಗ ರೊಕ್ಕನೇ ಐತೆ. ರೊಕ್ಕ ಇದ್ರೆ ಮುಂದೆ ಬರ್ತೀವಿ, ರೊಕ್ಕ ಇಲ್ಲ ಅಂದ್ರೆ ಮುಂದೆ ಬರೋದು. ನೀರು ಕೂಡ ಹಿಂಗೇನಾ? ಮತ್ತೆ ಕುಡಿಯವು ಬಳಸೋ ವಾಟೆ ರೀ, ಯಾವ್ದು ಅಟ್ಟು. ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ನೀವು ಎದುರಿಸ್ತಾ ಇದ್ದೀರಿ? ಅಯ್ಯ ಈಗ ಭಾಳ ದಿನ ಆಯ್ತು ಈಗ ಬಗೆಹರ್ಸಾಕ. ಮತ್ತೆ ಇಲ್ಲಿ MLA ಎಲೆಕ್ಷನ್ ಯಾರು ಬರ್ತಾರೆ? ನಮ್ಮಂತವ್ರು ಕೇಳ್ತಾರ ಬಡವ್ರಿ. ಈಗ ಇದ್ದವ್ರಿಗೆ ಹತ್ರ ಸ್ವಲ್ಪ ಇದು ಮಾತಾಡ್ತಾರ. ಬಡವ್ರಿಗೆ ನಮ್ಮಂತವ್ರಿಗೆ ಯಾರು ಹೋಗವ ನಿಂದ ಮನೆಗೆ ಹೋಗು, ಕುಂದ್ರು ಮನ್ಯಾಗ ಹೋಗಿ ಕುಂದ್ರು ಅಂತಾರೆ. ಈಗ ನಮ್ಮ ಮನ್ಯಾಗ ಈಗ ನಾವು ದೊಡ್ಡ ಬಡವರು ಏನು ಮಾಡ್ತಾರೆ? ಯಾರು ಸಹಾಯ ಮಾಡ್ತಾರೆ? ನಿಮ್ಮಂತವ್ರು ಬಂದವ್ರು ಈಗ ಮಾಡ್ತೀನಿ ಅಂತೀವಿ.
ಅವ್ರು ಮಾಡ್ತಾರೆ. ನೀ ಈಗ ದೊಡ್ಡ ಮನುಷ್ಯ ಹೇಳಿದಿ ನಾ ಮಾಡ್ತಿದ್ವಿ, ನೀವು ಯಾಕೆ ಬಂದಿರಿ, ಅವ್ರು ಯಾಕೆ ಬಂದಿದ್ರು, ಇವ್ರು ಯಾಕೆ ಬಂದಿದ್ರು ಅಂತಾರೆ. ಅದೇ 50 ರೂಪಾಯಿ ಕೊಟ್ಟು ಅವ್ರು ಬಲಿ ಆಯ್ಕೊಂತೀವಿ ಆಡ್ದಾರ. ಯಾರ ಹತ್ರ ಇದು ಬೋರ್ ಹತ್ರ 50 ರೂಪಾಯಿ ಕೊಡ್ತೀರಾ? ಎಷ್ಟು ದಿನಕ್ಕೊಮ್ಮೆ ನೀರು ಬರ್ತಿತ್ತು ಮೊದಲು ಇಲ್ಲಿ? ಮೊದಲು ಬರ್ತಿತ್ತು ವಾರನ್ಯಾಗ 2 ಸಲ 3 ಸಲ. ಇವಾಗ ಎಷ್ಟು ದಿನ ಆಯ್ತು? ಏನಿಲ್ಲ, ನೀರೇ ಇಲ್ಲ ನಮ್ಮ ನಾಳಕ್ಕೆ. ಅಂದ್ರೆ ಎಷ್ಟು ದಿನ ಆಯ್ತು? 1 ವರ್ಷ ಆಗ್ಲಾಗ ಬಂದು ನಮ್ಮ ನಾಳಕ್ಕೆ ನೀರೇ ಇಲ್ಲ ನೋಡಿ. 1 ವರ್ಷದಿಂದ ನೀರು ಬಂದಿಲ್ಲ. ಅಂದ್ರೆ ಬೇರೆಯವ್ರ ಹತ್ರ ದುಡ್ಡು ಕೊಟ್ಟು ತಗೊಂತೀರಾ ನೀವು? ತಗೊಂತೀವಿ. ಕುಡಿಯೋಕೆ ನೀರು? ಕುಡಿಯಾಕ ಅಲ್ಲಿ ಬರ್ತಾವಲ್ಲ ಫಿಲ್ಟರ್ ನೀರು, ಅದಕ್ಕೂ ದುಡ್ಡು ಮತ್ತೆ ಬಳಕೆಗೆ ಅದು ದುಡ್ಡು. ಏನ್ ಮಾಡ್ಬೇಕು? ತಿಂಗಳ ಎಷ್ಟು ಖರ್ಚಾಗುತ್ತೆ? ದಿನ ಒಂದು 2 ಕೊಡ ಅವು ತಗೊಂತೀವಿ. ಇಲ್ಲ, ಎಷ್ಟು ದುಡ್ಡು ಖರ್ಚಾಗುತ್ತೆ ತಿಂಗಳ ನಿಮ್ಗೆ ನೀರಿಗಾಗಿ? ಎಷ್ಟೇನಪ್ಪ ಲೆಕ್ಕ ನಮ್ಗೆ ಎಂತ ಹೇಳ್ತದೆ ಬಂದಂಗ. ಅಂದ್ರೆ ಒಂದು 5,000 ಮದೇ ತತ್ತಿ ಮಾರಿ ತರ್ತಾನ ಸರ ಅಂಗಡಿಯಾಗ ಹೋಗಿ. ಇಲ್ಲ, ಬೀರ್ ಶಾಪ್ನಾಗ ಒಂದು 5,000 ರೂಪಾಯಿ ಖರ್ಚಾಗುತ್ತಾ ಆಗ್ತದ ಮತ್ತೆ ನೀರಿನಗೋಸ್ಕರ? ಮತ್ತೆ ನೀವು ಯಾರ್ಯಾರು ಭೇಟಿ MLA ಅವರಿಗೆ ಮತ್ತೆ ಇಲ್ಲಿ ಮೆಂಬರ್ಗಳು ಭೇಟಿ ಆಗಿರುತ್ತಲ್ಲ, ಯಾರೇ ಕಿಯಾಗ ಹಾಕೋದಿಲ್ಲ ನಮ್ಗೆ. ಏನಂತಾರ ಅವರು? ಏನಂತಾರ ಸುಮ್ಕು ಹೋಗ್ತೀವಿ ಬರ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.